ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಮಂಜುನಾಥ್ ಅವರೇ. ಥ್ಯಾಂಕ್ ಯು ವೇದಿಕಾ. ಕ್ಯಾಮ್ರಾ ವುಮೆನ್ ಸುಷ್ಮಿತಾ ಅವ್ರ ಜೊತೆ ರಿಪೋರ್ಟರ್ ಮಂಜುನಾಥ್, ನನ್ನ ಮಗನ್ ಚಾನಲ್. ಓಕೆ, ಧನ್ಯವಾದಗಳು. ಅಯ್ಯೋ, ಗಂಡೋ ಎನ್ನೋ ಯಾರು ಹೇಳ್ತಿಲ್ವಲ್ಲಪ್ಪ, ಗೊತ್ತಾಯ್ತಾನೆ ಇಲ್ವಲ್ಲ ಇದು. ಓಕೆ, ಬನ್ನಿ ವೀಕ್ಷಕರೇ, ಈ ವಿಷಯದ ಬಗ್ಗೆ ಗಂಭೀರವಾಗಿ ಮತ್ತೊಂದಿಷ್ಟು ಚರ್ಚೆ ಮಾಡಕ್ಕೆ ಇದೆ. ಹಾಗಾಗಿ ಈ ಒಂದು ಚರ್ಚೆಗೆ ಭಾಗವಹಿಸಲಿಕ್ಕೆ ಒಂದು 3 ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಕೋಳಿ ಮತ್ತು ಮೊಟ್ಟೆ ಕಲ್ಯಾಣ ಇಲಾಖೆ ಮಂಡಳಿಯ ಜಂಟಿ ನಿರ್ದೇಶಕರಾದಂತಹ ಕೋಳಿ ಮಂಜ ಅವರು. ನಮಸ್ಕಾರ. ಜೊತೆಯಲ್ಲಿ ಮತ್ತೆ ನಮ್ಮ ಜೊತೆಯಲ್ಲಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅರ್ಶನಯ್ಯ ಅವರು ಬರಬೇಕು. ನಮಸ್ಕಾರ. ಹಾಗೆ ಮತ್ತೆ ನಮ್ಮ ಜೊತೆಯಲ್ಲಿ ಹಳ್ಳಿಗಾಡು ರಕ್ಷಣಾ ಸಮಿತಿಯ ಅಧ್ಯಕ್ಷರು ಕೂಡ ಇಲ್ಲಿ ಸೀನಾ ಅವರು ಕೂಡ ಇಲ್ಲಿ ಇದ್ದಾರೆ. ನಮಸ್ಕಾರ ಸೀನಾ ಅವರೇ. ಓಕೆ ಸೀನಾ ಅವರೇ, ನೀವು ಇಷ್ಟೊತ್ತಿನವರೆಗೂ ಈ ಒಂದು ಕೋಳಿ ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇದ್ರ ಬಗ್ಗೆ ಈ ಒಂದು ಚರ್ಚೆ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ? ಏನಾಗ್ಬಿಡದ ಅಂದ್ರೆ ಗಂಡ್ಗ ಹಿಡ್ಕದ ಪಾಟಿ ಹೊಡಿದ್ ಬಿದ್ದಾರಲ್ಲ, ಅವ್ನಿಗೆ ಏನ್ ಗೊತ್ತಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಯಾರು ನೋಡ್ಕೊಂಡ್ರೆ ಇದನ್ನೆಲ್ಲ ನಾವು ಖಂಡಿಸ್ತೀವಿ. ಇದೆಲ್ಲ ರೈತ ಮುಖಂಡರಾಗಿ ನಾವು ಖಂಡಿಸ್ಲೇಬೇಕು. ಇಲ್ಲ ಅಂತಂದ್ರೆ ಭಾರಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಗೊತ್ತಾಗಲ್ಲ ನಿಮ್ಗೆ ಏನು ಸುಮ್ಮನೆ. ಓಕೆ ಸೀನಾ ಅವ್ರೆ, ನೀವು ಹೇಳಿದ್ದ ಪ್ರತಿಯೊಂದರಲ್ಲೂ ಸತ್ಯ ಇತ್ತು ಅಂತ ಹೇಳ್ಬಹುದು. ಆದ್ರೆ ನೀವು ಏನ್ ಹೇಳಿದ್ರಿ ಅಂತ ನಮ್ಗೆ ಸ್ಪಷ್ಟವಾಗಿ ತಿಳಿಲಿಲ್ಲ. ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಸ್ಲೋ ಆಗಿ ಹೇಳ್ತೀರಾ? ಇನ್ನೊಂದ್ಸತಿ ಹೇಳ್ಬೇಕು. ಹಾ. ಏನ್ ಆಗ್ಬಿಟ್ಟಿದೆ ಅಂತಂದ್ರೆ ಹುಡುಗನ್ಗ ದಡಿಯ ಹಿಡ್ಕೊಂಡ್ ಅಪಾಟಿ ಹೊಡಿತಾವನಲ್ಲ. ಇಲ್ಲಿ ರೈತರ ಮೇಲೆ ಕಬ್ಬಿಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಏನಂದ್ರೆ ಏನಿಲ್ಲ. ಇಲ್ಲಿ ಬರ ಪೀಡಿತ ಇಲ್ಲ, ನೋಡಿ ನೀರು ಇಲ್ಲ. ಓಕೆ, ನೀವ್ ಹೇಳ್ತಾ ಇರೋದು ರೈತರ ಬಗ್ಗೆ, ಅದ್ರ ಬಗ್ಗೆ ನಮಗೂ ಪ್ರೀತಿ ಇದೆ ಸೀನಾ ಅವ್ರೆ. ಆದ್ರೆ ನಾನು ಇಲ್ಲಿ ಕೇಳ್ತಾ ಇರೋದು ಕೋಳಿ ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ದೇಶದಲ್ಲಿ ಇಪ್ಪಟ್ಟಿ ಬರ ಬಿದ್ದದ ಕೋಳಿ ಗಂಡ ಹೆಣ್ಣ ಅಂತ ತಗೊಂಡ್ ಸಾಯ್ತಾರೆ. ಸತ್ರ ಪಾಪ, ತಿಂದ್ರ ಹೋಯ್ತು, ಹೋದ್ರೆ ಹೋಯ್ತು. ಇದನ್ನ ನಾನು ಖಂಡಿಸ್ತೀನಿ. ಏನ್ ಕೋಳಿ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದೀರಾ ನೀವು? ಏನ್ ಕೋಳಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದೀರಾ? ನೋಡಿ, ಅವ್ನು ಸಾರ್ವಜನಿಕವಾಗಿ ನನಗೆ ಕ್ಷಮೆ ಯಾಚಿಸ್ಬೇಕು. ಇಲ್ಲ ಅಂದ್ರೆ ನಾನು ಭಾರತ ಬಂದ್ ಮಾಡ್ತೀನಿ. ಕಾಪಾಲ ಸೇರ್ಸಿ ಹೊಡೆದ ಅಂದ್ರೆ ಭಾರತ ಬಂದ್ ಮಾಡಿನಂತ ಮಾಡಕ್ ಕೆಲ್ಸವಿಲ್ಲ. ಬಂದ್ಬಿಟ್ಟು ಮುದಗಳು ಬಸ್ ಹತ್ಕೊಂಡು ಬಾ, ಹೊಡಿ ನೋಡೋಣ. ನಾವೀಗ ತಗೊಂಡೋಣ ಒಂದು ಚಿಕ್ಕ ವಿರಾಮ. ನೋಡ್ರಪ್ಪ, ನಮ್ಮಂತವರೆಲ್ಲ ಶಾಂತಿ ಮತ್ತು ಸಮಾಧಾನವನ್ನ ಕಾಪಾಡಬೇಕು. ಕಾನೂನನ್ನ ಕೈ ತಗೋಬಾರ್ದು, ಹಂಗೆಲ್ಲ ತಗೋಬಾರ್ದು. ಶಾಂತಿ. ನೀರು ಕಡೆ ಏನ್ ಕೇಳಿದ್ರಿ ಮಂಜೂರ್? ಬ್ರೇಕ್ ಎಷ್ಟು ನಿಮಿಷ ಇದೆ ಅಂದೆ? ಬ್ರೇಕ್ ಒಂದು 2 ರಿಂದ 3 ನಿಮಿಷ ಇದೆ. ಓ, ನನಗೆ ಹೊಟ್ಟೆ ಸೀತಾ ಇದೆ, ಏನಾದ್ರೂ ತಿನ್ಬೋದಲ್ಲ? ಓಕೆ. ಗಂಡೋ ಎನ್ನೋ ಯಾರು ಹೇಳ್ತಿಲ್ವಲ್ಲಪ್ಪ, ಗೊತ್ತಾಯ್ತಿಲ್ಲ. ಈಗ ತಾನೆ ಕೋಳಿ ಪಾಪ ಪುಣ್ಯ ಅಂದ್ಬಿಟ್ಟು ಲೆಗ್ ಪೀಸ್ ತಿಂತಿದ್ದಲ್ಲ. ಮುಚ್ಚ ನೀನ್ ಆಚೆ ಬಾರೋ ಬಾರೋ, ಆಚೆ ಬಾರೋ, ನೀನು ಬಾರೋ. ಶಾಂತಿ ಸಮಾಧಾನ ಆಚೆನ ಬರೋದು ಈಗಲೇ ಬರ್ತೀನಿ ತಡೆಯ. ಏಯ್ ನಿಂತ್ಕೊಳ್ಳಿ, ಕ್ಯಾಮ್ರಾ ಆಫ್ ಮಾಡ್ರಪ್ಪ, ಕ್ಯಾಮ್ರಾ ಆಫ್ ಮಾಡಿ. ಒಂದು ನಿಮಿಷ ಬಂದು. ಗಂಡೋ ಎನ್ನೋ ನನ್ನ ಹುಂಜನೋ ಕೋಳಿನೋ. ಅಯ್ಯೋ ಸಾರ್, ಗಂಡೋ ಎನ್ನೋ ನೀವಾರು ಹೇಳಿ ಸಾರ್. ಎಸ್ ನಿರಂಜನ್, ಏನಾಗ್ತಾ ಇದೆ ಮಜಾ ಭಾರತದ ಈ ಒಂದು ವೇದಿಕೆಯಲ್ಲಿ? ನನ್ನ ಮಗಂದ್ ಈ ಚಾನೆಲ್ ನಲ್ಲಿ ಮೂಡಿ ಬಂದಂತಹ ಕೋಳಿ ಗಂಡೋ ಹೆಣ್ಣೋ ಅನ್ನೋ ಅಂತ ಒಂದು ಅದ್ಭುತವಾದಂತಹ ವಿಷಯದ ಚರ್ಚೆ ಎಷ್ಟು ಜನರ ನಗುವಿಗೆ ಕಾರಣವಾಗಿದೆ, ಎಷ್ಟು ಹಲ್ಲುಗಳಿಗೆ ನೋವಾಗಿದೆ, ಎಷ್ಟರ ಮಟ್ಟಿಗೆ ಹೊಟ್ಟೆಗಳಲ್ಲಿ ಹುಣ್ಣಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಿರಂಜನ್. ಏನ್ ಹೇಳ್ತೀರಾ ಈ ವಿಷಯದ ಬಗ್ಗೆ? ಶೀತಲ್, ಕೇಳಿಸ್ತದೆ. ಹೇಳಿ ಒಂದು ನಿಮಿಷ. ಕ್ಯಾಮ್ರಾ ಹಿಂದೆ ಏನೇ ಇಡ್ತೀಯ, ಮುಂದೆ ಬರೆಯ. ಏನ್ ನಾನ್ ಮೊಟ್ಟೆ ಇಡ್ಲಾ ಬೈಲಿ? ಈ ಒಂದು ಸಮಾಚಾರದ ಬಗ್ಗೆ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂತಂದ್ರೆ, ಶೀತಲ್, ಇಲ್ಲಿ ಕೋಳಿ ಗಂಡ ಹೆಣ್ಣ ಅಂದ್ರೆ ಮೇಲ ಫೀಮೇಲ ಅಂದ್ರೆ ಪುಲ್ಲಿಂಗನ ಸ್ತ್ರೀಲಿಂಗನ ಅಂದ್ರೆ ಕೋಳಿ ತಿರ್ಗಾ ಗಂಡ ಹೆಣ್ಣ ಅಂದ್ರೆ ಹೆಣ್ಣ ಗಂಡ ಅಂದ್ರೆ ಈ ಒಂದು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಧಿವಿಜ್ಞಾನ ಒಂದು ಪರೀಕ್ಷಾ ಕೇಂದ್ರ ಏನಿದೆ ಅಲ್ಲಿನ ತಜ್ಞರಾದಂತಹ ಮೇಲ್ ಕೋಳಿಗಳ ಡಾಕ್ಟರ್ ಆದಂತಹ ಎಸ್ ನಾರಾಯಣ ಅವರ ಬಳಿ ಕೇಳೋಣ. ಸರ್ ಹೇಳಿ, ಈ ಒಂದು ಕೋಳಿ ಗಂಡ ಹೆಣ್ಣ? ಏನಪ್ಪ ಕೋಳಿ ತಜ್ಞರು ತರ ಕಾಣ್ತಾರ? ಏನ್ ಬೇಕಾದ್ರೂ ಹೇಳ್ತಾ ಇದ್ದಾರೆ ಮಿಸ್ಟರ್ ನಮ್ಮ ಚಾನೆಲ್ ನ ಪ್ರತಿನಿಧಿ. ದಂಡ ವಿಧಿಸಲಾಗುತ್ತೆ, ದಂಡಕ್ಕೆ ಸಿದ್ಧವಾಗಿರ್ಬೇಕು. ಒಂದ್ ನಿಮಿಷ, ದಂಡನಾದ್ರೂ ವಿಧಿಸಿ ದೊಣ್ಣೆನಾದ್ರೂ. ಇವಾಗ ಈ ಟೀಮ್ ಪಂಚ್ ಪಂಟರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಹೇಳಿ? ಇದು ಅದ್ಭುತವಾದಂತ ಸ್ಕಿಟ್ ನೀವು ಮಾಡಿದ್ದು.
ತುಂಬಾ ಅದ್ಭುತವಾಗಿತ್ತು. ನಾವೆಷ್ಟು ನಗಾಡಿದೀವಿ ಅಂದ್ರೆ, ಅವರು ಬಿಗಿನಿಂಗ್ ಬಂದಾಗ ನನಗೊಂದು ಎಲ್ಲೋ ಸ್ವಲ್ಪ ಎಳಿತಾ ಇತ್ತು, ಏನ್ ಇವರು ಬಂದು ಕೂತ್ಕೊಂಡು ಟಿವಿ ಆನ್ ಮಾಡಿದ್ರು ಅಂತ ಹೇಳಿ. ಆಮೇಲೆ ಲೀಲಾ ಬಂದ್ಲಪ್ಪ, ಲೀಲಾ ಬಂದ್ಲು, ನಂಗೆ ಶೀತಲ್ ಶೆಟ್ಟಿನೇ ನೆನಪಾಗಿ ಹಾಗೇ ನೆನಪಾಗಿದ್ದು. ಆಮೇಲೆ ಅಲ್ಲಿಂದ ಬಂದ್ರೆ ಅವ್ನು, ಮಂಜುನಾಥ್ ಎಲ್ಲಿದ್ಯೋ ಕೈ ಎತ್ತೋ, ನೀ ಏನೋ ಇವತ್ತು ತಿಂದಾಕ್ಬಿಟ್ಟೆ ಕಣ ಎಲ್ಲಾರನ್ನು. ಎಷ್ಟು ಚೆನ್ನಾಗಿ ರೀಡ್ ಮಾಡಿದೆ ಕಣ ಅದನ್ನ. ಅಂದ್ರೆ ಒತ್ತಿ 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 ಎರಡು ಮೂರ್ಲ ಆರು, ಮೂರೆರಡ್ಲ ಆರು, ಎರಡು ಮೂರ್ಲ ಆರು, 5-1-5-1-6 ಹಿಂಗೆ ಹೇಳಿ ಚುಚ್ಚಿ ನಿಜವಾಗ್ಲೂ ನಮಗೆ ಒಂದು ನ್ಯೂಸ್ ರಿಪೋರ್ಟ್ನ ಹೇಗೆ ಲೈವ್ ಆಗಿ ನೋಡ್ತೀವಿ ಅದ್ರ ಅನುಭವ ಕೊಟ್ರಿ ಎಲ್ರು. ಸೂಪರ್. ಆಮೇಲೆ ನಮ್ಮ ಬಸ್ಸು, ಆಮೇಲೆ ಜೀವನ್ ಅವನ್ ಬಸ್ಸು ಎಲೆಮರೆ ಕಾಯಿನೇ ಕಣ. ನಿನ್ ಹೆಸರು, ನೀನ್ ಬದುಕಿರೋವರೆಗೂ ನಿನ್ ಹೆಸರೇ ಅದು ಹೋಗತ್ತೆ. ಎಲೆ ಮರೆ ಕಾಯಿ. ಇಡೀ ತಂಡ ನಮ್ಮ ಮತ್ತು ನೋಡ್ತಕ್ಕಂಥ ಪ್ರೇಕ್ಷಕರ ಪ್ರಶಂಸೆಗೆ ಅರ್ಹವಾದಂತ ತಂಡ ನಿಮ್ದು. ಶ್ರುತಿ ಮೇಡಮ್, ಸೂಪರ್, ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್, ಮೈಂಡ್ ಬ್ಲೋವಿಂಗ್ ಆಕ್ಟಿಂಗ್ ಸೂಪರ್ ಆಗಿತ್ತು. ಪ್ಯಾರಲಲ್ ಆಗಿ ಅಟ್ ಎ ಟೈಮ್ 4 ಕತೆ ತೋರಿಸೋದಿದೆಯಲ್ಲ, ಅದು ತುಂಬಾ ಹೊಸದಾಗಿತ್ತು, ಹೊಸ ಪ್ರಯೋಗ ಈ ವೇದಿಕೆ ಮೇಲೆ. ತುಂಬಾನೇ ಚೆನ್ನಾಗಿತ್ತು. ನಿಮ್ಮೆಲ್ಲರ ಟೈಮಿಂಗು, ನೀವು ಆರಿಸ್ಕೊಂಡಂಥ ಕತೆ, ನೀವು ಆರಿಸ್ಕೊಂಡಂಥ ವಿಚಾರ, ನಿಮ್ಮ ಕಥೆಯಲ್ಲಿದ್ದಂಥ ಸಂಭಾಷಣೆ ಎಲ್ಲವೂ ಚೆನ್ನಾಗಿತ್ತು. ಒಂದು ಮಾತ್ರ ಹೇಳಬಲ್ಲೆ, ಇವತ್ತಿನ ಈ ಆ್ಯಕ್ಟಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಮಂಜುನಾಥ್. ಅಂದ್ರೆ ನೀವೊಬ್ಬರು ನೋಡಿ ಆಕ್ಟಿಂಗ್ನ ಕದ್ದಿದ್ದೀರಾ ಅಂತ ನನಗನ್ನಿಸ್ತು. ಖಂಡಿತ. ಯಾರು ಹೇಳ, ಶೀತಲ್ ನೋಡಿ ಕದ್ದಿದ್ದೀರಾ ಅನ್ಸ್ತು. ಹೇಳ್ತಾ ಇದ್ದಿದ್ದಲ್ಲ ಹಂಗೆ. ಅಲ್ಲ, ಅದು ಮಾತ್ರ ಅಲ್ಲ, ಶೀತಲ್ ಮಾತಾಡೋ ಪ್ರತಿ ಸರಿ ತಲೆ ನಿಮ್ಗೆ ಗೊತ್ತಿದ್ಯಾ ಅನ್ನೋದೆಲ್ಲ ಅಲ್ಲ. ತುಂಬಾನೇ ಚೆನ್ನಾಗಿತ್ತು ನಿಮ್ ಆಕ್ಟ್. ಸೂಪರ್ಬ್ ಎಂಟರ್ಟೈನ್ಮೆಂಟ್. ಆಲ್ ದ ಬೆಸ್ಟ್. ಸೂಪರ್ ಎಂಟರ್ಟೈನ್ಮೆಂಟ್ ಅಂತ ಹೇಳಾದ್ಮೇಲೆ ಇವಾಗ ನಮ್ಮ ಚಿನ್ನಾರಿ ಅವ್ರನ್ನ ಕೇಳೋಂತ ಸಮಯ. ಮಂಜುನಾಥ್ ಅಲ್ವಾ ನೀವು? ಸರ್. ಫ್ಯಾಂಟಾಸ್ಟಿಕ್ ಸರ್. ಕಣ್ಣೆದುರಿಗೆ ಒಂದು ವಿಷಯ ಅಷ್ಟು ಚೆನ್ನಾಗಿ ನನ್ನ ಲೈವ್ ಆಗಿ ಯಾವುದೋ ಒಂದು ನಿಜವಾದ ವಿಷಯ ನಡೀತಾ ಇದೆ ಅನ್ನೋಷ್ಟರ ಮಟ್ಟಿಗೆ ಅದನ್ನ ಪ್ರೆಸೆಂಟ್ ಮಾಡಿದ್ರಿ. ಮನೇಲಿ ಕುತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಅದೇ ಅನಿಸ್ತಾ ಇರುತ್ತೆ. ತುಂಬಾ ಎಂಟರ್ಟೈನ್ ಆಗಿದ್ದೀನಿ. ಈ ತರ ನಕ್ಕು ಸುಮಾರು ದಿವಸ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಕಾರುಣ್ಯ, ಹೆಂಗ ಅನಿಸ್ತಮ್ಮ ಕೋಳಿ ಮೊಟ್ಟೆ ಇಟ್ಟಿದ್ದು? ಪಸಂದಾಗಿತ್ತು. ಮಜಾ ಭಾರತ್ ಸ್ಟುಡಿಯೋನಲ್ಲಿ ಇದೀವಿ ಅನ್ಸೋದಕ್ಕಿಂತ ನಂಗೆ ಯಾವುದೋ ನ್ಯೂಸ್ ಚಾನಲ್ ಮುಂದೆ ಕುತ್ಕೊಂಡು ನಾನೇ ಈ ಒಂದು ಸ್ಕಿಟ್ ನೋಡ್ದಂಗೆ ಅನಿಸ್ತು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಮೋರ್ ಓವರ್ ಅವ್ರದ್ದು ಕಾಸ್ಟ್ಯೂಮ್ಸ್ ತುಂಬ ಡೀಟೇಲಿಂಗ್ ಆಗಿ ಹೋಗಿದ್ದಾರೆ. ಅವರು ನ್ಯೂಸ್ ರೀಡರ್ ಇರ್ಬೋದು, ಮತ್ತೆ ಅವರು ಆ್ಯಂಕರ್ ಇರ್ಬೋದು, ಎಲ್ಲ ತುಂಬ ಡೀಟೇಲಿಂಗ್ ಆಗಿ ಹೋಗಿದ್ದಾರೆ. ಮಂಜುನಾಥ್ ಅವರೇ, ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ ಮೇಡಮ್. ತುಂಬ ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಾ ಇದ್ರು ಅವ್ರ ಜೊತೆ, ಅದು ಆ್ಯಕ್ಟ್ ಮಾಡಬೇಕಾದ್ರೆ ಕ್ಯಾಮ್ರಾ ಜೊತೆ. ಇಟ್ ವಾಸ್ ವಂಡರ್ಫುಲ್. ಸೊ ನಮ್ಮ ಸೂಪರು ಹಾಗೆ ಚಾಲೆಂಜ್ ತಗೊಳ್ಳೋ ಅಂತ ಟೈಮು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಮಜಾ ಭಾರತದ ಒಬ್ಬರು ಸೂಪರ್ ಡೂಪರ್ ಟ್ಯಾಲೆಂಟ್ಗೆ ಒಂದು ಆಸೆ ಆಗಿದೆ. ಯಾರಿಗಂದ್ರೆ ನೀಲಾಗೆ ವಿಜಯ್ ರಾಘವೇಂದ್ರ ಅವ್ರನ್ನ ಒಂದ್ಸಲ ತಬ್ಕೊಳ್ಬೇಕು ಅಂತ ಆಸೆ ಆಗಿದೆ. ಅವ್ರು ಒಂದ್ ಮಾತು ಕೇಳ್ಬೋಣ, ನಿಮಗೆ ಒಪ್ಪಿಗೆ ಇದೆಯಾ? ಇಲ್ಲ, ನಾನು ವಂದನಾಗ್ ಫೋನ್ ಮಾಡ್ಬೇಕು, ಅಲ್ಲಿ ಕೇಳ್ಬೇಕು. ಐ ಆಮ್ ಸಾರಿ. ಅಲ್ಲ ಅಪ್ಪ ವಿಜಯ್ ಶಾಕ್ ಆಗೋದು. ಯೊಂದಿಗೆ ಕಾರ್ಯಕ್ರಮನ ಮುಂದುವರ್ಸೋಣ. ಸೊ ಅಲ್ಲಿಗೆ ನಿಜವಾಗ್ಲೂ ಸಾಕಾಗಿ ಮಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್ ಯಾರನ್ನೂ ಕಳಿಸ್ಬೇಡಿ, 1 ನಿಮಿಷ ನಾವೇ ಬರಬೇಕು ಅಂದ್ಕೊಂಡಿದೀವಿ. 1 ನಿಮಿಷ. ಪ್ರತಿ ಸಲ ಅಲ್ಲಿ ಕೂತ್ಕೊಂಡು ನಾವು ಡಿಸೈಡ್ ಮಾಡ್ತಾ ಇದ್ವಿ. ಈಗ ಯೋಚನೆ ಮಾಡಕ್ ಅವಕಾಶ ಇರ್ಲಿಲ್ಲ. ಆಮೇಲೆ ನೀವು ಕೇಳಕ್ ನಾನು ನಿಮಗೆ ಅವಕಾಶ ಕೊಡ್ಲಿಲ್ಲ. ಓಕೆ, ನಾವೇ ವೇದಿಕೆ ಮೇಲೆ ಬಂದ್ಬಿಟ್ಟಿದೀವಿ. ನಾವು ಹೇಳೋದು ಇಲ್ಲ. ಮೊದಲು ಕಿರೀಟ.
ಏನೀಗ ಈ ಒಂದು ಕಾರ್ಯಕ್ರಮದಲ್ಲಿ ಕಿರೀಟವನ್ನ ಹಾಕೊಂಡಿದ್ದಾರೆ, ಅವರ ಅಭಿಪ್ರಾಯವನ್ನ ತಿಳ್ಕೊಳ್ತಕ್ಕಂಥ ಒಂದು ಸಮಯ ಸಂದರ್ಭ ಈಗ ಬಂದೊದಗಿದೆ. ಹೇಳಿ, ನಿಮ್ಮ ತಲೆ ಒಳಗೆ ಮೆದುಳು ಯಾವ ರೀತಿ ಕೆಲಸ ಮಾಡ್ತಿದೆ ಈಗ? ಖಂಡಿತವಾಗಿ ಖುಷಿ ಅನ್ನೋದು ಏನಿದೆ, ಹ್ಯಾಪಿ ಅಂತ ಏನ್ ಹೇಳ್ತಾರೆ, ಅದು ನಂಗೀಗ ಖಂಡಿತವಾಗಿಯೂ ಆಗ್ತಾ ಇದೆ ಸರ್. ಇವ್ರಿಗೇನೋ ಕಿರೀಟ ಬಂತು. ಸೊ ಮತ್ತೊಬ್ಬರಿಗೆ ಮತ್ತೊಂದು ಕೋರಿಕೆ ಇದೆ. ಓವರ್ ಟು ಜೀವನ್, ಏನು ಕೋರಿಕೆ ಇದೆ ಹೇಳಿ? ನಾನು ಕಾರುಣ್ಯರಾಮ್ ಅವ್ರಿಗೆ ಒಂದು ಹಗ್ ಈಗ ನಿಜವಾಗ್ಲೂ ನಮ್ಗೆ ತುಂಬಾನೇ ಖುಷಿ ಆಯ್ತು. ಈ ಎರಡು ಕನಸು ತಂಡ ಇವತ್ತು ನಮ್ಮ ಜೊತೆ ಇತ್ತು. ಸೊ ಓವರ್ ಆಲ್ ಆಗಿ ನಿಮಗೆ ಏನಿಸ್ತು ಇವತ್ತಿನ ಕಾರ್ಯಕ್ರಮ? ಮಜಾ ಭಾರತಕ್ಕೆ ಬಂದಿದ್ದು ತುಂಬಾನೇ ಮಜವಾಗಿತ್ತು. ಈ ತರ ಕಾರ್ಯಕ್ರಮಗಳಿಂದ ಎಂತೆಂಥ ಪ್ರತಿಭೆಗಳು ಮೂಡ್ ಬರ್ತಾ ಇದ್ದಾವೆ. ನಾರಾಯಣ್ ಸರ್ ಹತ್ರ ಕೇಳ್ತಾ ಇದ್ದೆ, ಹೇಳಿದ್ರು ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ಇಂಥವ್ರಿಗೊಂದು ಚಾನ್ಸ್ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ಅಷ್ಟೊಂದು ನಮಗೆ ಇವ್ರ ಮನಸ್ಸಲ್ಲೇ ಬರೋ ಹಾಗೆ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರಲ್ಲೂ ಬಹಳ ದೊಡ್ಡ ಪ್ರತಿಭೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿದ್ದಕ್ಕೆ ದಿಲೀಪ್ ರಾಜ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ ನಾರಾಯಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಶ್ರುತಿ ಅಕ್ಕ, ಶ್ರೀತಲ್ ಮತ್ತೆ ನಿರಂಜನ್, ಥ್ಯಾಂಕ್ ಯು ವೆರಿ ಮಚ್. ಎರಡು ಕನಸು ಸಿನಿಮಾ, ಇದರ ನಿರ್ದೇಶಕರು ಬಂದು ಮದನ್ ಅಂತ ಹೇಳಿ. ಮದನ್ ಪ್ಲೀಸ್ ಬನ್ನಿ. ಪ್ಲೀಸ್ ವೇದಿಕೆ ಮೇಲೆ ಬಂದ್ಬಿಡಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮದನ್ ಅವರು. ಮದನ್ ಹೇಳಿ. ಎರಡು ಕನಸು ಅಂದ್ರೆ ಎಲ್ರಿಗೂ ಒಂಥರ ಖುಷಿ ಆಗುತ್ತೆ. ಪ್ಲಸ್ ಎಲ್ರೂ ಅಪ್ಪಾಜಿಯವ್ರು ನೆನೆಸ್ಕೊತಾರೆ. ನನಗೇನೊಂದು ಆಸೆ ಅಂದರೆ ಅಪ್ಪಾಜಿಯವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಆ ಲಕ್ಕಿಲ್ಲ. ಆ ಲಕ್ಕು ಲಾಸ್ಟು ನಾರಾಯಣ್ ಸರ್ ಅವ್ರಿಗೆ ಲಾಸ್ಟ್ ಆಯಿತು. ಎರಡು ಕನಸು ಟೈಟ್ ಇಟ್ಕೊಂಡು ಅಪ್ಪಾಜಿಯವ್ರು ನೆನೆಸ್ಕೊಂಡ್ರೆ ವಿಜಯ್ ಸಾರಲ್ಲಿ ಕಾಣ್ಬೋದಂತ ಎರಡು ಕನಸು ಒಂದು ಚಿತ್ರ ಮಾಡಿದ್ದೀನಿ. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ ಎರಡು ಕನಸು ಟೈಟಲ್ಗೆ ಧಕ್ಕೆ ಆಗಬಾರ್ದು ಅಂತ ಕತೆ ಮಾಡಿದ್ದೀನಿ. ಸೂಪರ್ ಹಿಟ್ ಆಗಲೇಬೇಕು ಅಂತ. ಎಕ್ಸಾಕ್ಟ್ಲಿ. ಮದನ್ ಅವರ ಎರಡು ಕನಸು ಮಾತ್ರ ಅಲ್ಲ, ಇದು ಮದನ್ ಅವ್ರು ಹೇಳಿದಂತಹ ಮಾತು ನೂರಾರು ತಂತ್ರಜ್ಞರ ಕನಸು ಕೂಡ ಹೌದು. ಅವರೆಲ್ಲರ ಕನಸು ನನಸಾಗ್ಲಿ ಅನ್ನೋದು ಮಜಾ ಭಾರತದ ಹಾರೈಕೆ. ಹಾಗೆ ಎರಡು ಕನಸು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅನ್ನೋದು ಕೂಡ ನಮ್ಮೆಲ್ಲರ ಹಾರೈಕೆ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಈಗ ಇವ್ರಿಗೇನೋ ಇಲ್ಲೇ ನೀವು ಸರ್ಪ್ರೈಸ್ ಕೊಟ್ಬಿಟ್ರಿ ನಾರಾಯಣ್ ಸರ್. ಬಟ್ ಇವಾಗ ಚಾಲೆಂಜ್ ಅಂತ ಒಂದಿತ್ತಲ್ಲ ನಮ್ಮ ಶೋನಲ್ಲಿ, ಅದು ಏನಿಲ್ಲ. ಇವತ್ತು ಚಾಲೆಂಜ್ ಅನ್ನೋದು ಯಾರಿಗೂ ಇಲ್ಲ ಅನ್ನೋದು ನಾವಿಬ್ರು ಡಿಸೈಡ್ ಮಾಡಿದ್ದೀವಿ. ಸೂಪರ್. ಹಾಗಾದ್ರೆ ಇವಾಗ ಕಾರ್ಯಕ್ರಮವನ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಬಂದಿರುವಂತಹ ಗೆಸ್ಟ್ಗೆ ಹೂಗುಚ್ಚ ಕೊಡುವಂತಹ ಟೈಮು. ಖಂಡಿತವಾಗ್ಲೂ ಬರ್ಲಿ. ಎರಡು ಕನಸು ಚಿತ್ರ ನಮ್ಮ ಜೊತೆ ಇತ್ತು. ಹಾಗೆ ಇವತ್ತು ಒಳ್ಳೆ ಸೂಪರ್ ಡೂಪರ್ ಆದ ಸ್ಕಿಟ್ ಕೂಡ ಇತ್ತು. ಇದೆಲ್ಲದರ ಮಧ್ಯ ಈ ಶೋನ ಎಂಡ್ ಮಾಡೋದು ಈ ಒಂದು ಮಜಾ ಭಾರತ ಎನ್ನುವ ಮಹಾನ್ ಶೋನ ಮಹಾನ್ ನಿರೂಪಕ ನಿರಂಜನ್ ದೇಶಪಾಂಡೆ ಅವರ ಕಡೆಯ ಮಾತೊಂದಿಗೆ ಅಯ್ಯೋ ಮುಗಿಸ್ತಾ ಇದೀನಿ. ಈ ಮಾತೇನು ಅಂದ್ರೆ, ನಮ್ಮ ಬೆನ್ನ ಹಿಂದೆ ನಿಂತು ಮಾತಾಡೋರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಬೆನ್ನಿಂದನೇ ಇರ್ತಾರೆ, ನಾವು ಯಾವಾಗ್ಲೂ ಮುಂದೆನೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಈ ಒಂದು ಮಹಾನ್ ನಿರೂಪಕ ಹೊರಡ್ತಾ ಇದ್ದಾನೆ. ಬಾಯ್, ಟೇಕ್ ಕೇರ್, ಬಾಯ್.